ಕಾಂಗ್ರೆಸ್ನ ವಕ್ತಾರರು ಹಲವಾರು ಪ್ರಶ್ನೆಗಳನ್ನು ಅವ್ರು ಮಾತಾಡ್ತಾ ಕೇಳಿದರು. ಮೊದಲನೇದಾಗಿ ಹೇಳಿದರು, ಇಲ್ಲಿ ಕೋಮು ಗಲಭೆ ನಡೀತಾ ಅಥವಾ ಮಾಡಿಸಿದಾರ ಅಂತ ಕೇಳಿದರು. ಅಂದರೆ ನೇರವಾಗಿ ಅವರು ಬಿ ಜೆ ಪಿ ಮೇಲೆ ಆರೋಪವನ್ನು ಮಾಡುವಂಥ ಕೆಲಸ ಮಾಡಿದರು. ನಾನು ಅವರಿಗೆ ಉಲ್ಟಾ ಪ್ರಶ್ನೆ ಕೇಳ್ತೀನಿ. ಇವಾಗ ಸರ್ಕಾರ ಇರೋದು ಯಾರ ಕೈಲಿ? ಹೋಮ್ ಮಿನಿಸ್ಟರ್ ಯಾರಿದ್ದಾರೆ? ಗೃಹ ಇಲಾಖೆ ಯಾರ ಕೈಯಲ್ಲಿದೆ? ಇಂಟೆಲಿಜೆನ್ಸು ಯಾರ ಕೈಯಲ್ಲಿದೆ? ನಿಮಗೆ ಇಲ್ಲಿ ಕೋಮು ಗಲಭೆ ಆಗ್ತಿದೆ, ಒಂದಿಷ್ಟು ಜನ ಬಂದು ಕಲ್ಲನ್ನು ತೂರ್ತಿದ್ದಾರೆ ಅನ್ನುವಂಥದ್ದು ನಿಮ್ಮ ಗೃಹ ಇಲಾಖೆ ಗೊತ್ತಾಗಬೇಕಾಗಿತ್ತು. ಇಂಟೆಲಿಜೆನ್ಸ್ ಸಿದ್ದರಾಮಯ್ಯನವರ ಕೈಯಲ್ಲೇ ಇದೆ. ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಇದು? ಆಯ್ತಾ? ಇದು ಆಗಿದ್ದನ್ನು ಸುಖಾಸುಮ್ಮನೆ ನೀವು ಬಿ ಜೆ ಪಿ ತಲೆ ಮೇಲೆ ಕಟ್ಟಿ ನೀವು ಕೈ ತೊಳ್ಕೊಂಡ್ರೆ ನಿಮ್ಮ ಒಂದು ವೈಫಲ್ಯವನ್ನು ಕೈ ತೊಳ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದೀನಿ. ನಂಬರ್ 1. ಎರಡನೇದಾಗಿ ಇವರೇನು ಹೇಳಿದ್ದಾರೆ, ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾರೆ, ಬಿ ಜೆ ಪಿಯವರು ಯಾಕೆ ಹೋಗಿದ್ದಾರೆ ಅಂತ. ಸ್ವಾಮಿ, ಗಣೇಶೋತ್ಸವದ ಪ್ರೊಸೆಷನ್ ಆಗ್ತಾ ಇದೆ, ಯಾರೋ ಒಂದಿಷ್ಟು ಜನ ಬಂದು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡ್ತಾರೆ. ಕಲ್ಲು ತೂರಾಟ ಮಾಡಿದ್ದನ್ನು ಸುಮ್ಮನೆ ನೋಡ್ಕೊಂಡು ಕೂತ್ಕೋಬೇಕಾ? ಹಿಂದೂಗಳ ಪರ ನಿಲ್ಲುವಂಥ ಒಂದು ಪಕ್ಷ ಬೇಡವಾ? ಹಿಂದೂಗಳ ರಕ್ಷಣೆಗೆ ನಿಲ್ಲುವಂಥ ಒಂದು ಪಕ್ಷ ಬೇಡವಾ? ಹಿಂದೂಗಳ ಪರವಾಗಿ ನಿಲ್ಲುವಂಥ ಪಕ್ಷ ಒಂದೇ ಒಂದು ನಿಮಿಷ ನಾನು ಫಿನಿಶ್ ಮಾಡಿಬಿಡ್ತೀನಿ. ಮಧ್ಯೆ